ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ವೇತಾ ಕಿರಣ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಕ್ಚುಲಿ ಇವತ್ತು ನನ್ನ ಮಗಳು ಕೂಡ ಮಲ್ಕೊಂಡ್ಳು. ಬೆಳಗ್ಗೆನೆ ಬೇಗ ಎದ್ದಿದ್ಲು, 5 o'clockಗೆ ಎದ್ದಿದ್ಲು. ನನ್ನ ನಿಮ್ಮ ಮಗ ಕೂಡ ಮಲಗಿದ್ದ ಜೋಲಿಲಿ. ಅವಳನ್ನೂ ಮಲಗಿಸ್ಬಿಟ್ಟು ನಾನು ಅಡುಗೆ ಏನಾದರೂ ಸ್ಟಾರ್ಟ್ ಮಾಡ್ಕೊಳೋಣ, ತಿಂಡಿ ಬೇಡ ಇವತ್ತು, ಒಂದೇ ಸಲ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ಬಂದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಒಂದು 4 ಡೇಸಿಂದ ನನ್ನ ನಾದಿನಿದೆ ಮನೆ ಕೆಲಸ ಎಲ್ಲ. ಯಾಕೆಂದರೆ ನಮ್ಮ ಅತ್ತೆ ಟ್ರಿಪ್ ಹೋಗಿದ್ದಾರೆ, ಕೇರಳ ಟ್ರಿಪ್ ಹೋಗಿದ್ದಾರೆ. ಅದಕ್ಕೋಸ್ಕರ ನಂದು ಅವಳದು ಕೆಲಸ, ಮನೆ ಕೆಲಸ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಇವತ್ತು ಅಡುಗೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಬಸ್ಸಾರು ಮುದ್ದೆ ಮಾಡೋಣ, ಅನ್ನ ಮಾಡಿ ಅಂತ ಹೇಳ್ಬಿಟ್ಟು ಒಂದೇ ಸಲ ಊಟ ಮಾಡೋಣ ಅಂತ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಏನು ಅಂದರೆ ಹೀರೆಕಾಯಿ ಮತ್ತು ಇದು ಹುರುಳಿಕಾಯಿ ಮತ್ತು ಬೇಳೆ ಎಲ್ಲ ಹಾಕ್ಬಿಟ್ಟು, ಹುರುಳಿಕಾಳು ಎಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೆ ನಾನೇ. ಅವಳು ಪೂಜೆ ಮಾಡೋಣ ಅಂತ ಪೂಜೆಗೆ ಫ್ರೆಶ್ ಅಪ್ ಆಗಿಬಿಡ್ತೀನಿ ಅಂತ ಹೋಗಿದ್ದು. ನಾನು ಅಷ್ಟರಲ್ಲಿ ಪಾಪು ಎದ್ದೇಳೋದ್ರೊಳಗೆಲ್ಲ ಅಡುಗೆ ಮುಗಿಸ್ಕೊಳೋಣ ಅಂತ ಹೇಳ್ಬಿಟ್ಟು ಮುಗಿಸ್ಕೊತಾ ಇದ್ದೆ. ನಾವು ಆ್ಯಕ್ಚುಲಿ ಡಿಫ್ರೆಂಟಾಗಿ ಬಸ್ಸಾರು ಮಾಡ್ತೀವಿ. ಯಾವ ಥರ ಅಂದರೆ ಹಸಿ ಕಾಲದೆಲ್ಲ ಹಸಿ ಕಾಳು ಬಸ್ಸಾರು ಮಾಡ್ತೀವಿ, ಮತ್ತು ಒಣಹುಳಿ ಕಾಳು ಬಸ್ಸಾರು ಮಾಡ್ತೀವಿ, ಮತ್ತು ಸೊಪ್ಪಿನ ಬಸ್ಸಾರು, ಎಲ್ಲ ಥರ ಬಸ್ಸಾರು ಮಾಡ್ತೀವಿ. ಬಟ್ ಬೇರೆ ಊರ ಕಡೆ ಎಲ್ಲ ಬಸ್ಸಾರು ಅಂದರೆ ಖಾರ ರುಬ್ಬಿ ಸಪ್ಪೆಸ್ರಿಗೆ ಹಾಕ್ಕೊಂಡು ಅದನ್ನು ಇದನ್ನು ಮಾಡ್ತಾರೆ. ಬಟ್ ನಾವು ಹಂಗಲ್ಲ, ಎಲ್ಲ ಈ ಥರ ಎಲ್ಲ ಬೇಯಿಸ್ಕೊಂಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಟ್ಕೊಂಬಿಟ್ಟು ಒಣಮೆಣ್ಸಿನ್ಕಾಯಿ ಇದ್ದರೆ ಒಣಮೆಣ್ಸಿನ್ಕಾಯಿ, ಇಲ್ಲ ಹಸಿರು ಮೆಣ್ಸಿನ್ಕಾಯಿ, ಹಣ್ಣಾಗಿರೋ ಮೆಣ್ಸಿನ್ಕಾಯಿ, ಅಥವಾ ಹೇಳ್ಬೇಕಂದ್ರೆ ಏನೂ ಇಲ್ಲ ಅಂದರೆ ಖಾರದ ಪುಡಿ ಹಾಕ್ಕೊತೀವಿ. ಹುರ್ಗಾಳ ಪುಡಿ, ಖಾರದ ಪುಡಿ ಮನೆಗೆ ಮಾಡಿರೋವಂಥದ್ದು, ಮತ್ತು ಸ್ವಲ್ಪ ಕಾಯಿ, ಈರುಳ್ಳಿ ಬೆಳ್ಳುಳ್ಳಿ ಬೇಯಿಸ್ಕೊಂಡಿರೋ ಅಂಥದ್ದು ಸಿಪ್ಪೆ ತೆಗೆದು ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊತೀವಿ. ಎಲ್ಲ ನಾವೇನು ಮಾಡ್ತೀವಿ ಅಂದರೆ ಫೈನ್ ಪೇಸ್ಟ್ ಮಾಡ್ಕೊತೀವಿ. ಅದು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತೀವಿ. ರುಬ್ಬಿಟ್ಟು ಅದನ್ನೇನು ಮಾಡ್ತೀವಿ ಅಂದರೆ ಒಗ್ಗರಣೆ ಕೊಡ್ತೀವಿ. ಕೆಲವರು ಹಸಿದೇ ಇದನ್ನು ಮಾಡ್ತಾರೆ, ನಾವು ಆ ಥರ ಮಾಡಲ್ಲ. ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಅದನ್ನು ಒಗ್ಗರಣೆ ಕೊಡ್ತಾರೆ. ಅಂದರೆ ಇದು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚಟಪಟ ಅಂತ ಹೇಳಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊತೀವಿ. ನೋಡಿ, ನನಗೆ ಆ್ಯಕ್ಚುಲಿ ಈ ಮನೇಲಿ ಎಟ್ಕಲ್ಲ ಅದು ಸಜ್ಜೆ, ಅದಕ್ಕೋಸ್ಕರ ಈ ಪ್ಲ್ಯಾನು. ಒಂದು ಸೌಟು ಏನಾದರೂ ಇದ್ದರೆ ಅದನ್ನು ತಗೊಂಡು, ತಪ್ಪಲೆಲ್ಲ ಮೇಲಿಟ್ಟಿರ್ತೀವಿ ನಾವು, ಅದನ್ನು ತಗೊಂಡು ನಾವೇನೇ ಆವಾಗಲೇ ತೊಳೆದಿಟ್ಟಿದ್ರು ನಾವು ಅದನ್ನು ತಿರ್ಗಾ ರಿಟರ್ನ್ ತೊಳ್ಕೊತೀವಿ. ಯಾಕೆಂದರೆ ಧೂಳೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ತೊಳ್ಕೊಂಡು ಇಟ್ಕೊಂಡೆ. ನಾನು ಕಾಳೆಲ್ಲ ಒಗ್ಗರಣೆ ಹಾಕೋಣ, ಮತ್ತು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡಿಟ್ಟು ರೈಸ್ ಒಂದು ಮಾಡಿಟ್ಬಿಟ್ರೆ ಸ್ವಲ್ಪ ಒಂದು 9:30 ಹಂಗೆ ನಮ್ಮ ಮಾವ ಕೆಲ್ಸಕ್ಕೆ ಹೋಗಿದ್ರು, ನಮ್ಮ ಮನೆಯವರು ಇರಲಿಲ್ಲ. ಅಷ್ಟರೊಳಗೆ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡೆ. ಕಾಳು ಎಲ್ಲ ಒಗ್ಗರಣೆಗೆ ಹಾಕಿ ಪಕ್ಕಕ್ಕೆ ಇಟ್ಬಿಟ್ಟು ಮುದ್ದೆ ಮಾಡಿ, ನಮ್ಮ ಪಾಪು ಇನ್ನೂ ಎದ್ದಿರಲಿಲ್ಲ, ನನ್ನ ಇದು ಅಂತ ಹೇಳ್ಬೋದು. ಆ್ಯಕ್ಚುಲಿ ಎದ್ದಿರಲಿಲ್ಲ, ಅದಕ್ಕೋಸ್ಕರ ಮುದ್ದೆ ಮಾಡೋಣ. ಕೆಲವೊಬ್ಬರು ಮುದ್ದೆ ಮಾಡ್ಬೇಕಾದ್ರೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಕುದಿ ತೊಗೊತಾರೆ. ಬಟ್ ನಾವು ಆ ಥರ ಮಾಡಲ್ಲ. ಬಿಸಿನೀರು ಕಾಸ್ಕೊತೀವಿ. ಬಿಸಿನೀರು ಕಾಸ್ಕೊಂಬಿಟ್ಟು ಈ ಥರ ಅದು ಕುದಿ ಬಂದಮೇಲೆ ಸ್ವಲ್ಪ ನೀರು ತೊಗೊಂಬಿಟ್ಟು ಅದಕ್ಕೆ ಹಸಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಅದು ಬೆಂದಮೇಲೆ ಕೈ ಆಡ್ತೀವಿ. ಬಾಣಲಿಲೇ ಮಾಡೋದು. ಮುಂಚೆ ಎಲ್ಲ ತಪ್ಪಲೆಲ್ಲಿ ಮಾಡ್ತಿದ್ವಿ, ಈಗ ಬಾಣಲಿಲೇ ಮಾಡ್ತೀವಿ. ನೋಡಿ, ಈ ಥರ ಬೇಯುತ್ತೆ ಚೆನ್ನಾಗಿ. ನನಗೂ ಅಲ್ಲೇ ರೂಢಿ ಆಗೋಗ್ಬಿಟ್ಟಿದೆ, ಅದು ಕೈ ಗಂಟಲ್ಲ ಈ ಥರ ಮಾಡಿದ್ರು. ಆವಾಗ ಮುದ್ದೆ ಪರ್ಫೆಕ್ಟಾಗಿ ಆಗಿದೆ ಅಂತ ಬಸ್ಸಾರು ಮುದ್ದೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಆ್ಯಕ್ಚುಲಿ ಎಲ್ಲ ಊಟ ಮಾಡಿ ಮಧ್ಯಾಹ್ನ ಫ್ರೀ ಇದ್ವು ಅಂತ ಹೇಳ್ಬಿಟ್ಟು ಮನೆ ಹತ್ರ ಪಾಟ್ಗಳಿದ್ವು. ನಾನು ಬಾಣಂತನಕ್ಕೆ ಹೋದ್ಮೇಲೆ ಸ್ವಲ್ಪ ಕೇರ್ ಕಡಿಮೆ ಆಗಿತ್ತು ಪಾಟು, ಅದಕ್ಕೋಸ್ಕರ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ದೆ. ಅದ್ರ ಮಣ್ಣೆಲ್ಲ ಸ್ವಲ್ಪ ನೀರು ಹಾಕಿ ಪಾಚಿ ಕಟ್ದಂಗಾಯಿತು. ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಕ್ಲೀನ್ ಮಾಡಿಕೊಂಡು ಏನಾದರೂ ಒಂದು ಚೇಂಜ್ ಮಾಡೋದ ಮಣ್ಣು ಅಂತ ನೋಡಿದೆ. ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನೋಡಿದೆ. ಇದೊಂದು ಪಾಟಲ್ಲಿ ಗಿಡ ಮಾತ್ರ ಯಾಕೋ ಸ್ವಲ್ಪ ರೋಗ ಬಂದಿರೋ ಥರ, ಅದೇನು ಅಂತ ಗೊತ್ತಿಲ್ಲ ನನಗೆ. ನೋಡಿ, ಈ ಥರ ವೈಟ್ ಹುಳ ತಿಂತಿತ್ತು. ಅದಕ್ಕೇನಾರ ಪ್ಲ್ಯಾನ್ ಮಾಡೋಣ, ಅದಕ್ಕೂ ಒಂದು ಏನಾರ ಕಂಡುಹಿಡಿಬೇಕು, ಔಷಧಿ ಏನಾದರೂ ಹಾಕಿಸ್ಬೇಕು ಅಂತ ಹೇಳ್ಬಿಟ್ಟು ಅದ್ರದ್ದು ಡೆತ್ ಆಗಿದ್ದ ಎಲೆಗಳೆಲ್ಲ ಕಿತ್ತುಬಿಟ್ಟು ಅದರೊಳಗೆ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಿದ್ದೆ. ಒಂದೊಂದೇ ಪಾಟ್ ನೋಡ್ಕೊಂಡು ಮನಿ ಪ್ಲ್ಯಾಂಟ್ ಅಂತೂ ತುಂಬ ಚೆನ್ನಾಗಿತ್ತು ಗೈಸ್. ಎಷ್ಟು ಚೆನ್ನಾಗಿತ್ತು ಅಂದರೆ ಇಲ್ಲಿವರೆಗೂ ಹೋಗಿತ್ತದು. ಆ್ಯಕ್ಚುಲಿ ನೋಡಿ, ಈಗ ಬಿದ್ದೋಗ್ಬಿಟ್ಟಿದೆ. ಇದೊಂದು ಗಿಡ ಮಾತ್ರ ಸೂಪರಾಗೈತೆ, ಇದು ಚೆನ್ನಾಗಿದೆ, ಪರವಾಗಿಲ್ಲ. ಇದು ಫುಲ್ಲು ಕಿತ್ತಾಕಬೇಕು. ಇದು ಸ್ವಲ್ಪ ಅರ್ಧ ಹೋಗಿದೆ, ಅದಕ್ಕೋಸ್ಕರ ಎಲ್ಲ ನೋಡ್ತಾಯಿದ್ದೆ. ಆಲಿವೇರನೂ ಹಾಕಿದ್ದೆ. ಆಲಿವೇರಾ ಆ್ಯಕ್ಚುಲಿ ನಾನು ಒಂದೊಂದು ಸಲ ಫೇಸ್ಗೆ ಅಪ್ಲೈ ಮಾಡೋಕ್ಕೆ ಅಂತ ಕಿತ್ಕೊತೀನಿ. ಆ ಪಾಠ ಒಂದು
ಬ್ಯೂಟಿಫುಲ್ಲಾಗಿರೋಂಥ ಒಂದು ಗಿಡ ಇತ್ತು, ಅದು ಒಣಗೋಗ್ಬಿಟ್ಟಿದೆ ನೋಡಿ. ಆಲೂವೆರಾ ಇಲ್ಲೂ ಹಾಕಿದ್ದೀನಿ. ಮತ್ತು ನೋಡಿ ಇದು ಅನ್ಗೋನೆ ಸೊಪ್ಪು ಅಂತ ನಮ್ಮೂರ ಕಡೆ ಸಿಗುತ್ತೆ, ಆದರೆ ಆ್ಯಕ್ಚುಲಿ ಇದರ ಬಸ್ಸಾರು ಮಾಡ್ತೀವಿ ನಾವು. ಈ ಥರ ಎಲ್ಲ ಲಾಸ್ಟಿಗೆ ನೀರು ಹಾಕಿ ಅದೆಲ್ಲ ಸ್ವಲ್ಪ ನೆನ್ಕೊಂಡ್ಲಿ ಕ್ಲೀನ್ ಮಾಡ್ಬೋದು ಅಂತ ಹೇಳಿ ಎಲ್ಲ ನೀರು ಹಾಕ್ತೆ. ಪಾಟ್ಗಳಿಗೆಲ್ಲ ಬಿಸಿಲಲ್ಲೆಲ್ಲ ಒಣಗಿಬಿಟ್ಟಿದ್ದು ತುಂಬ, ಅದಕ್ಕೋಸ್ಕರ ನೀರು ಹಾಕ್ತೆ. ಅದೆಲ್ಲ ಮುಗಿಸ್ಕೊಂಡು ಸಂಜೆ ಸ್ವಲ್ಪ ಪ್ಲ್ಯಾನ್ ಮಾಡಿವು. ನಮ್ಮ ಹುಡುಗರು ಬಂದು ಏನಾದ್ರು ಪಾನಿಪುರಿ ಏನಾದ್ರು ಮಾಡಿಕೊಡಿ ಮನೇಲಿ ಅಂತ ಕೇಳಿದ್ರು. ಬಟ್ ಬೇಡ ಅಂತ ಹೇಳಿ ಏನಾದರೂ ಸ್ಪೆಷಲ್ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕರ ಮನೆಗೆ ಹೋದ್ವು. ಅಲ್ಲಿ ನಮ್ಮ ಅಕ್ಕ ಮತ್ತು ನಾನು ಎಲ್ಲ ಸೇರಿಕೊಂಡು ಅಡುಗೆ ಮಾಡೋಣ ಅಂತ ಮಾಡ್ತಿದ್ವು. ಆ್ಯಕ್ಚುಲಿ ಇದೆಲ್ಲ ಕ್ರೆಡಿಟ್ ಹೋಗ್ಬೇಕಾಗಿರೋದು ನನ್ನ ನಾದಿನಿಗೆ. ಸೂಪ್, ಕರಿ, ಮೊಸರನ್ನ, ಚಪಾತಿ ಎಲ್ಲ ಮಾಡಿದ್ಲು. ನಮ್ಮ ಮಾವರು ಅಷ್ಟೇ, ದೊಡ್ಡ ಮಾವರು ಕೂತ್ಕೊಂಡು ಅಲ್ಲೇ ತಿಂತಾಯಿದ್ರು. ಅವ್ರಿಗೆ ಫಸ್ಟ್ ಹಾಕ್ಕೊಡೋಣ, ಪಾಪ ಹೊಟ್ಟೆ ಹಶ್ವಾಗಿರುತ್ತೆ ಅಂತ ಹಾಕ್ಕೊಟ್ಟಿದ್ವಿ. ಮತ್ತು ನನ್ನ ಮಗಳು ಕೂಡ ಅಮ್ಮ ಹೊಟ್ಟೆ ಹಶ್ವು ಹಾಕ್ಕೊಡು ಅಂದ್ಲು. ನನ್ನ ಮಗಳು ಮತ್ತು ನಾದಿನಿ ಮಗ ಇಬ್ಬರು ಕೂಡ ತಿಂತಾಯಿದ್ರು. ಸೂಪರ್ ಅಂತ ಹೇಳ್ತಿದ್ಲು ನನ್ನ ಮಗಳು. ಆಮೇಲೆ ಫೈನಲಿ ನಾವೆಲ್ಲರೂ ಅವ್ರದ್ದೆಲ್ಲ ಆದಮೇಲೆ ಗಂಡಸ್ರದ್ದೆಲ್ಲ ಊಟ ಆಗೋಯ್ತು. ನೆಕ್ಸ್ಟು ನಾವು ಹುಡುಗರು ಕೂತ್ಕೊಂಡು ನಮ್ಮ ಪಾಪಾರು, ನನ್ನ ಮಗಳು ಮಲಗಿದ್ಲು, ನನ್ನ ನಾದಿನಿ ಮಗ ಎದ್ದಿದ್ದ, ಕುಂಡ್ರಿಸ್ಕೊಂಡೆ ನಾವು ಊಟ ಮಾಡೋಣ ಅಂತೇಳಿ ಕೂತ್ಕೊಂಡು. ಸೂಪರಾಗಿತ್ತು. ಸೈಡ್ಸು ಸೌತೆಕಾಯಿ, ಈರುಳ್ಳಿ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ತಿಂದಿದ್ರೆ ಸೂಪರಾಗಿತ್ತು ಗೈಸ್. ಆ್ಯಕ್ಚುಲಿ ನನ್ನ ನಾದಿನಿ ತುಂಬ ಚೆನ್ನಾಗಿ ಮಾಡಿದ್ಲು. ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವಳಿಗೆ. ಸ್ಪೆಷಲಾಗಿ ಮಾಡಿದ್ಲು. ಲಾಸ್ಟಿಗೆ ನೋಡಿ ಎಲ್ಲ ಖಾಲಿ, ಫುಲ್ ಮೊಸರನ್ನನೂ ಖಾಲಿ, ದಾಲು ಖಾಲಿ, ಮತ್ತು ಚಪಾತಿನೂ ಖಾಲಿ, ಎಲ್ಲ ಖಾಲಿ ಆಗೋಯ್ತು ನೋಡಿ. ತೋರಿಸ್ತಿದ್ದಾರೆ ನಮ್ಮ ಹುಡುಗರು. ಎಲ್ಲ ಖಾಲಿ ಮಾಡ್ಕೊಂಡು ಊಟ ಮಾಡಿದ್ವಿ. ಈ ಥರ ಊಟ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಎಲ್ಲ ಊಟ ಮಾಡಿ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಗುಡ್ ನೈಟ್.